ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹಾಗೆ ಗುಡ್ ಈವ್ನಿಂಗ್. ನೀವು ಬೇರೆ ಬೇರೆ ದೇಶದಿಂದ ವೀಕ್ಷಿಸ್ತಿದ್ದೀರಲ್ಲವೋ? ನಿಮ್ಮ ಸಮಯಗಳು ವ್ಯತ್ಯಾಸವಾಗಿವೆಯಲ್ಲವೋ? ನೀವು ಯಾವುದೇ ದೇಶದಿಂದ ಯಾವುದೇ ಸಮಯದಲ್ಲಿ ವೀಕ್ಷಿಸಿದರೂ ಸಹ ದೇವರ ವಾಕ್ಯ ನಮಗೆ ಮೇಲಿಂದ ಮೇಲೆ ಫ್ರೆಶ್ ಆಗಿಯೇ ಇರ್ತವೆ. ಹಾಗಾಗಿ ಯಾವುದೇ ಸಮಯವಾಗಲಿ ಯೇಸುವಿನ ಮಾತುಗಳನ್ನು ಕೇಳುವುದಕ್ಕಾಗಿ ಎಷ್ಟೋ ಅನುಕೂಲವಾದ ಸಮಯವೇ ಆಗಿದೆ. ದೇವರ ವಾಕ್ಯ ಧ್ಯಾನಿಸುವಾಗ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತೇವೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನಕ್ಕೋಸ್ಕರ ನಮಗಾಗಿ ಸಿದ್ಧ ಮಾಡಿರುವ ಸಂದೇಶ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ದಿನ ದೇವರೇನು ಹೇಳ್ತಾರೆ ಎಂಬ ಆಸಕ್ತಿಯಿಂದ ನಾವು ವಾಕ್ಯ ಕೇಳುವಾಗ ಪ್ರಿಯರೇ, ಯಾವುದೇ ಪಾಸ್ಟರ್ ವಾಕ್ಯ ಸಾರಲಿ, ಯಾವುದೇ ವಚನ ಉಲ್ಲೇಖಿಸಲಿ, ಆದರೆ ದೇವರು ಮಾತ್ರ ನಿಮ್ಮ ಸಂಗಡವೇ ಮಾತಾಡ್ತಾರೆ. ಈ ದಿನ ಶುಕ್ರವಾರ, ಅಂದರೆ ಉಪವಾಸ ಪ್ರಾರ್ಥನೆ ಅನೇಕ ಸಭೆಗಳಲ್ಲಿ ನಡೆಯುತ್ತವೆ. ಕೆಲವೊಂದು ಸಭೆಯವರು ಶನಿವಾರ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಬಟ್ ಎನಿವೇ, ವೀಕ್ಲಿ ಒನ್ಸ್ ಆರ್ ಟ್ವೈಸ್, ವೆಡ್ನೆಸ್ಡೇ ಮಿಡ್ ವೀಕ್ ಪ್ರೇಯರ್, ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್, ಇವುಗಳನ್ನು ನಮ್ಮ ಸಭೆಯಲ್ಲಿ ನಾವು ಪಾಲಿಸುತ್ತೇವೆ. ಬಹಳ ಪ್ರಾಮುಖ್ಯವಾದದ್ದು ಭಾನುವಾರದ ಆರಾಧನೆಗೆ ನಮ್ಮನ್ನು ಸಿದ್ಧಗೊಳಿಸುವಂಥದ್ದು. ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಲು ಸಹಾಯ ಮಾಡುವಂಥದ್ದೇ ಉಪವಾಸ ಪ್ರಾರ್ಥನೆಯಾಗಿದೆ. ಉಪವಾಸ ಪ್ರಾರ್ಥನೆಯ ಪ್ರಾಮುಖ್ಯತೆ ಈ ದಿನ ಮನುಷ್ಯರು ಅರಿತುಕೊಳ್ತಾ ಇಲ್ಲ. ಉಪವಾಸ ಎನ್ನುವುದು ಹೈಲೈಟ್ ಮಾಡಿಕೊಳ್ತಾರೆ, ಆದರೆ ಪ್ರಾರ್ಥನೆ ಏನು ಮಾಡಿದ್ದಾರೆ ಎನ್ನುವುದು ಗುರುತಿಸುತ್ತಾ ಇಲ್ಲ. ಸುಮ್ಮನೆ ಉಪವಾಸವಿದ್ದು ಪ್ರಾರ್ಥನೆ ಮಾಡದಿದ್ದರೆ ಪ್ರಯೋಜನವಿಲ್ಲ. ಉಪವಾಸ ಪ್ರಾರ್ಥನೆ, ಯು ಕಾಂಟ್ ಡಿವೈಡ್ ಇಟ್. ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಎರಡೂ ಒಂದೇ. ಉಪವಾಸವಿದ್ದು ಡ್ಯೂಟಿಗೆ ಹೋಗ್ತೇನೆ ಅಂದರೆ ಉಪವಾಸವಿದ್ದು ಪ್ರಯೋಜನವಿಲ್ಲ. ಪ್ರಾರ್ಥಿಸಬೇಕು. ಪ್ರಾರ್ಥಿಸಲಾರದೆ ಚರ್ಚಿಗೆ ಹೋಗಿ ಬಂದರೆ ಸಾಕಾಗಲ್ಲ. ಉಪವಾಸವಿರುವಾಗ ಸಮಯವನ್ನು ದೇವರ ವಾಕ್ಯ ಧ್ಯಾನದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕಳೆಯಬೇಕು. ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅನ್ನುತ್ತಾ ಇರ್ತಾರೆ ಕೆಲವರು. ಪ್ರಾರ್ಥನೆಗೆ ಇಂಧನ ದೇವರ ವಾಕ್ಯವಾಗಿದೆ. ನೀವು ವಾಕ್ಯ ಓದಿ ಪ್ರಾರ್ಥಿಸಿ ನೋಡಿರಿ, ನಿಮ್ಮ ಪ್ರಾರ್ಥನೆಗೆ ಮುಕ್ತಾಯವೇ ಇರಲ್ಲ. ವಿಶಾಲವಾದ ಹೃದಯದೊಂದಿಗೆ ಅನೇಕ ವಿಷಯಗಳಿಗೋಸ್ಕರ, ಅನೇಕ ಅಂಶಗಳಿಗೋಸ್ಕರ ಪ್ರಾರ್ಥಿಸುವ ಹಾಗೆ ಪವಿತ್ರಾತ್ಮ ದೇವರು ನಮ್ಮನ್ನು ನಡೆಸುತ್ತಾರೆ. ಅದಕ್ಕಾಗಿ ಕೀರ್ತನೆಗಳನ್ನು ಓದಿರಿ, ಸಿಂಪಲ್ ಆಗಿ ನಿಮಗೆ ಅರ್ಥವಾಗುತ್ತೆ. ಒಂದು ಕೀರ್ತನೆಯ ಅಧ್ಯಾಯ ಓದಿ ಪ್ರಾರ್ಥನೆ ಮಾಡಿರಿ, ನಿಮಗೆ ಪ್ರಾರ್ಥನೆ ಬಹಳ ಚೆನ್ನಾಗಿ ಮಾಡಲು ಬರುತ್ತೆ. ಯಾಕೆಂದರೆ ಕೀರ್ತನೆಗಳಲ್ಲಿ ಅನೇಕ ಭಾಗ ಪ್ರಾರ್ಥನೆಗಳೇ ಆಗಿವೆ, ದೇವರಿಗೆ ಮೊರೆಯಿಡುವ ಬಿನ್ನಹಗಳಾಗಿವೆ. ಕೀರ್ತನೆ 34ನೇ ಅಧ್ಯಾಯ ಪೂರ್ತಿ ಓದಿದ್ರೆ ಚೆನ್ನಾಗಿರುತ್ತೆ, ಆದರೆ ನೀವು ಓದಿ ಧ್ಯಾನ ಮಾಡಿ. 4ನೇ ವಚನ ಮಾತ್ರ ಓದುತ್ತೇನೆ ಕೇಳ್ರಿ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ಆತನು ನನ್ನನ್ನು ತಪ್ಪಿಸಿದನು. ಅಂದರೆ ನಾನು ಯೆಹೋವನ ಬಳಿಯಲ್ಲಿ ವಿಚಾರಿಸಿದಾಗ, ಐ ಹ್ಯಾವ್ ಎನ್ಕ್ವೈರ್ಡ್, ಆತನಿಗೆ ಬೇಡಿಕೊಂಡಾಗ ಏನೆಂದು ಪ್ರಾರ್ಥಿಸಬೇಕು? ದೇವರೇ, ನನ್ನ ಪ್ರಾರ್ಥನೆ ಯಾವ ರೀತಿಯಾಗಿರಬೇಕು? ದೇವರೇ, ನನ್ನ ಪ್ರಾರ್ಥನೆಯಲ್ಲಿನ ಥೀಮ್, ಉದ್ದೇಶ ಏನಾಗಿರಬೇಕು? ನಾನು ಪ್ರಾರ್ಥಿಸುವಾಗ ನನ್ನ ಗುರಿ ಏನೆಂದು ಪರಿಶೀಲಿಸಿಕೊಳ್ಳಬೇಕಂತೆ. ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು. ಆತನ ವಾಕ್ಯ ಅನ್ವೇಷಿಸಬೇಕು. ದೇವರ ವಾಕ್ಯ ಪಠಿಸಿ ಧ್ಯಾನಿಸಬೇಕು. ದೇವರ ವಾಕ್ಯವನ್ನು ಓದುತ್ತಾ ಇರುವಾಗ, ದೇವರು ಓದಿದ ಪ್ರಕಾರ ಪ್ರಾರ್ಥಿಸುವಾಗ ಅಷ್ಟಕ್ಕೂ ನಮ್ಮ ಭಯ ಏನೆಂದು, ಬಾಧೆ ಏನೆಂದು, ನಮ್ಮ ಅವಶ್ಯಕತೆ ಏನೆಂದು ತಿಳ್ಕೊಳ್ತೇವೆ. ನಾನಾ ವಿಧವಾದ ಭಯಗಳಿವೆ, ಆದರೆ ಎಲ್ಲಾ ಸಮಯದಲ್ಲಿ ಎಲ್ಲರಿಗೂ ಅದೇ ಭಯ ಇರೋದಿಲ್ವಲ್ಲ. ಈ ದಿನ ನಿಮ್ಮ ಭಯ ಏನಾಗಿದೆ? ನೀವು ಪರೀಕ್ಷೆ ಬರೆಯುವ ಸ್ಟೂಡೆಂಟ್ ಆಗಿರೋದಾದರೆ ನಿಮ್ಮ ಭಯ ಪರೀಕ್ಷೆಯ ಭಯ. ನೀವು ಬಿಲ್ಸ್ ಕಟ್ಟಬೇಕಾದ, ದುಡ್ಡು ಕಟ್ಟಬೇಕಾದ, ಇಲ್ಲವೇ ನಿಮ್ಮ EMI ಡೇಟ್ ಲಾಸ್ಟ್ ಡೇಟ್ ಆಗಿರೋದಾದರೆ ನಿಮಗೆ ನಿಮ್ಮ ಅವಶ್ಯಕತೆ ಆರ್ಥಿಕ ಸಹಾಯವಾಗಿರುತ್ತೆ. ನೀವೊಂದು ಇಂಟರ್ವ್ಯೂ ಅಟೆಂಡ್ ಆಗಬೇಕಾದ್ರೆ ಅಲ್ಲಿಗೆ ಹೋಗಿ ಏನು ಮಾತಾಡಬೇಕು, ಹೇಗೆ ನಿಂತ್ಕೊಳ್ಬೇಕು, ಆ ಒತ್ತಡಕ್ಕೆ ಒಳಗಾಗ್ತಿರಲ್ಲವೋ, ಯು ನೀಡ್ ವಿಸ್ಡಮ್, ಯು ನೀಡ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ನಿಮಗೆ ಬೇಕು, ಜ್ಞಾನ ಬೇಕು. ಕೇಳಿ ಪ್ರಿಯರೇ, ಈ ದಿನ ಒಂದು ವೇಳೆ ನೀವು ಒಂದು ಹೋರಾಟ ಎದುರಿಸಬೇಕಾದಾಗ, ಅಂತಹ ಸಮಯದಲ್ಲಿ ಆ ಹೋರಾಟಕ್ಕೆ ತಕ್ಕ ಸಿದ್ಧತೆ ಇರಬೇಕು. ಯಾವ ಭಯ ನಮ್ಮನ್ನು ಕಾಡ್ತಾ ಇದೆ ನೋಡಿ ಪ್ರಿಯರೇ? ಯುದ್ಧ ನಡೆಯುತ್ತಾ ಇವೆ. ಯುದ್ಧ ಭಯದಲ್ಲಿ ಕೆಲವರಿದ್ದಾರೆ. ಮರಣ ಭಯದಲ್ಲಿ ಅನೇಕರು ಹಾಸ್ಪಿಟಲ್ನಲ್ಲಿ ಭಯದಿಂದ ಬಿದ್ದಿದ್ದಾರೆ. ನಾನಾ ವಿಧವಾದ ಭಯ, ರೋಗಗಳು ಮನುಷ್ಯರನ್ನು ಕಾಡಿಸಿ ಪೀಡಿಸುತ್ತಿವೆ. ಮೇಲಿಂದ ಮೇಲೆ ದೇವರು ಹೇಳ್ತಿದ್ದಾರೆ, ಭಯಪಡಬೇಡಿ, ಭಯಪಡಬೇಡಿ ಎಂದು. ನಿಮ್ಮ ಭಯವೇನೆಂದು ನನಗೆ ಹೇಳಿರಿ, ನಿಮ್ಮನ್ನು ಧೈರ್ಯಪಡಿಸುತ್ತೇನೆ.
ಆ ಭಯದಿಂದ ನಿಮಗೆ ಬಿಡುಗಡೆ ಕೊಡುತ್ತೇನೆ ಅನ್ನುತ್ತಾರೆ. ಇಲ್ಲಿ ದಾವೀದನು ನನ್ನ ಭಯವೆಲ್ಲ ಯೆಹೋವನಿಗೆ ಹೇಳಿಕೊಂಡಾಗ ನನಗೆ ಉಂಟಾದ ಎಲ್ಲಾ ಭೀತಿಯಿಂದ ಆತನು ನನ್ನನ್ನು ತಪ್ಪಿಸಿದನು. ನನಗೆ ಉಂಟಾದಂತಹ ಎಲ್ಲಾ ಭಯಭೀತಿಯಿಂದ ಬಿಡಿಸಿದನು. ಎಲ್ಲಾ ಭಯ ಅಂದ್ರೆ ಮರಣ ಭಯ, ಯುದ್ಧ ಭಯ, ಶತ್ರುಗಳ ಭಯ, ಆರ್ಥಿಕ ಭಯ, ವ್ಯಾಧಿಗಳ ಭಯ ಹಾಗೂ ಸೈತಾನನ ಭಯ, ಇವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುವಂತಹ ದೇವರಾಗಿದ್ದಾರೆ. ಯಾಕೆ ಭಯಪಡ್ತಾ ಇದ್ದೀರಿ? ನನಗೆ ನನ್ನ ಗಂಡ ಅಂದ್ರೆ ಭಯ ಅನ್ನುವಂಥವರಿದ್ದಾರೆ. ಇದು ವಿಚಿತ್ರ. ಈ ದಿನಗಳಲ್ಲಿ ಬಹಳಷ್ಟು ಜನ ನನ್ನ ಹೆಂಡತಿ ಅಂದ್ರೆ ನನಗೆ ಭಯ ಎಂದು ಹೇಳುವಂಥವರಿದ್ದಾರೆ. ತಂದೆ ತಾಯಿಗಳನ್ನೇ ನೋಡಿ ಅವರಿಗೆ ಹೆದರಿ ಓಡಿ ಹೋಗುವಂತಹ ಮಕ್ಕಳು ಕೂಡ ಈ ದಿನ ಇದ್ದಾರೆ. ನೋಡಿ, ತಂದೆ ತಾಯಿಗಳ ವಿಷಯದಲ್ಲಿ ಭಯಭಕ್ತಿಯಿಂದಿರಬೇಕೆಂದು ವಾಕ್ಯ ಹೇಳುತ್ತೆ. ಭಕ್ತಿ ಇಲ್ಲದ ಭಯದಿಂದ ಪ್ರಯೋಜನವಿಲ್ಲ. ಭಯ ಭಕ್ತಿಯಿಂದ ಕೂಡಿದ್ದಾಗಿರಬೇಕು, ರೆವರೆನ್ಸ್ ಉಳ್ಳದಾಗಿರಬೇಕು. ಆದರೆ ಹೇಡಿತನದ ಭಯ ಅದು ಬೆದರುವ ಭಯ ಆಗಿರುತ್ತೆ. ನಮ್ಮನ್ನು ಸೈತಾನನು ಭಯಪಡಿಸುವ ಪ್ರಯತ್ನ ಮಾಡುತ್ತಾನೆ. ಆದರೆ ದೇವರನ್ನು ಆಶ್ರಯಿಸುವುದಾದರೆ, ದೇವರು ನಿಮ್ಮ ಪಕ್ಷದಲ್ಲಿರೋದಾದರೆ ನೀವು ಯಾವುದಕ್ಕೂ ಭಯಪಡಲ್ಲ. ಯಾವ ಶತ್ರು ನಿಮ್ಗೆ ಯಾವ ಹಾನಿ ಮಾಡಲ್ಲ. ಯಾವುದೇ ರೋಗ ಬಂದರೆ ಆತನು ಸ್ವಸ್ಥಪಡಿಸ್ತಾನೆ, ಯಾವುದೇ ಆಪತ್ತು ಬಂದರೆ ಬಿಡಿಸುತ್ತಾನೆ, ಯಾವುದೇ ಅವಶ್ಯಕತೆ ಬಂದರೆ ಆತನು ತೀರಿಸುತ್ತಾನೆ. ಮತ್ತ್ಯಾಕೆ ಇನ್ನು ಭಯ? ಅದಕ್ಕೆ ನಿಮ್ಮ ಭಯಗಳೆಲ್ಲ ದೇವರ ಬಳಿಗೆ ತೆಗೆದುಕೊಂಡು ಹೋಗಿ ಮೊಳಕಾಲೂರಿ ಪ್ರಾರ್ಥಿಸಿರಿ. ದೇವರ ಸನ್ನಿಧಿಯಲ್ಲಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಿಳಿಯಪಡಿಸಿ. ಏನಂತೀರಿ? ನಾವು ಮೊಳಕಾಲು ಊರ್ಲಿಕ್ಕಾಗೋದಿಲ್ಲ ಅಂತೀರಾ? ಯಾಕೆ ಮೊಳಕಾಲು ಊರ್ಲಿಕ್ಕಾಗಲ್ಲ? ಮೊಳಕಾಲು ಊರಬಹುದು ಪ್ರಿಯರೇ, ಮನಸ್ಸಿದ್ದಲ್ಲಿ ಮಾರ್ಗ ಉಂಟು. ಮುಖ್ಯವಾಗಿ ಯವನಸ್ಥರು, ಮಧ್ಯವರ್ಗದ ವಯಸ್ಕರು, ನೀವು ದಿನ ತುಂಬಿದ ವೃದ್ಧರಾಗಿರೋದಾದ್ರೆ, ಮೊಳಕಾಲು ನೋವು ಇರೋದಾದ್ರೆ ಆವಾಗಲೂ ಕೂಡ ನೀವು ಮೊಳಕಾಲು ಊರಬಹುದು, ಸಾಧ್ಯವಾದರೆ, ಅವಶ್ಯಕವಾಗಿದ್ರೆ. ಆದರೆ ಒಂದು ವೇಳೆ ನೀವು ಮೊಳಕಾಲು ಊರ್ಲಿಕ್ಕಾಗದಿದ್ರೆ ಪ್ರಾರ್ಥನೆ ಬಿಡಬೇಡಿ. ನೀವು ಮೊಳಕಾಲೂರಿ ಪ್ರಾರ್ಥಿಸ್ತಿದ್ದೀರೋ ಇಲ್ಲವೋ ಎಂದು ದೇವರು ನೋಡ್ತಾ ಇಲ್ಲ. ಆದರೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಪ್ರಾರ್ಥಿಸ್ತಿದ್ದೀರೋ ಇಲ್ಲವೋ ಎಂದು ದೇವರು ನೋಡ್ತಾರೆ. ಕೆಲವೊಂದು ಸಾರಿ ಕೆಲವೊಂದು ಸ್ಥಳಗಳಲ್ಲಿ ನಾವು ಮೊಳಕಾಲು ಊರ್ಲಿಕ್ಕಾಗಲ್ಲ. ಕೆಲವೊಂದು ಸಾರಿ ಸುದೀರ್ಘ ಪ್ರಾರ್ಥನೆ ಮಾಡಬೇಕಾದಾಗಲೂ ಕೂಡ ಮೊಳಕಾಲು ಊರ್ಲಿಕ್ಕಾಗಲ್ಲ. ನೀವು ಯಾವ ಹಾವಭಾವದಿಂದ ಪ್ರಾರ್ಥನೆ ಮಾಡ್ತಿದ್ದೀರಿ ಎಂಬುದು ಮುಖ್ಯವಲ್ಲ, ಆದರೆ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಇಲ್ಲವೋ ಎನ್ನುವುದು ಮುಖ್ಯ. ಸೊ ನಿಂತ್ಕೊಂಡು ಬೇಕಾದರೂ ಪ್ರಾರ್ಥಿಸಬಹುದು. ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೀವು ಗಂಟೆಗಳವರೆಗೂ ಪ್ರಾರ್ಥಿಸೋದಾದ್ರೆ, ಕೈಗಳೆತ್ತಿ ಪ್ರಾರ್ಥನೆ ಮಾಡಿರಿ. ಕಾಲ್ಗಳಿಗೆ ನೋವಿರೋದಾದ್ರೆ ನೀವು ಹೇಗೆ ಪ್ರಾರ್ಥಿಸಿದರೂ ನಿಮ್ಮ ಏಕಾಗ್ರತೆಗೋಸ್ಕರ ಮೊಳಕಾಲು ಊರಿರಿ ಅನ್ನುತ್ತಿದ್ದೇವೆ, ಇಲ್ಲವೇ ಕೈ ಎತ್ತಿರಿ, ಇಲ್ಲವೇ ನಿಂತ್ಕೊಳ್ಳಿರಿ ಅನ್ನುತ್ತೇವೆ. ಅಷ್ಟೇ ಹೊರತು ಹಾಸಿಗೆ ಮೇಲೆ ಮಲಗಿಕೊಂಡು ಪ್ರಾರ್ಥಿಸುವವನ ಪ್ರಾರ್ಥನೆ ಮಾತ್ರ ದೇವರು ಅಂಗೀಕರಿಸಲ್ಲ ಅಂದ್ಕೊಳ್ತೇನೆ. ಇನ್ನು ಬೇರೆ ದಾರಿ ಇಲ್ಲದೆ ಮರಣದ ಹಾಸಿಗೆಯಲ್ಲಿ ರೋಗಸ್ಥರಾಗಿ ಒಂದು ವೇಳೆ ಕದಲಲಾರದಂತಹ ಸ್ಥಿತಿಯಲ್ಲಿರೋದಾದ್ರೆ ಇನ್ನು ತಪ್ಪಿದಲ್ಲ. ನಿಮ್ಮ ದೃಷ್ಟಿ ಮೇಲೆ ನೋಡುವಂತಹ ದೃಷ್ಟಿಯಾಗಿರುತ್ತೆ. ಯಾಕಂದ್ರೆ ಹಾಸಿಗೆ ಮೇಲಿದ್ದವನು ಮೇಲಕ್ಕೆ ನೋಡ್ತಾನಲ್ಲವೇ? ಅಂಥ ಸಮಯದಲ್ಲಿ ಮಲಗಿ ಪ್ರಾರ್ಥಿಸಬಹುದು. ಬಟ್ ನಿಮ್ಮ ಹೃದಯದೊಳಗಿಂದ ನಿಮ್ಮ ಭಯ ಎಲ್ಲ ಏನೆಂದು ಹೇಳಿಕೊಳ್ಬೇಕು. ಪ್ರಾರ್ಥನೆ ಅಂದ್ರೆ ಶ್ಲೋಕಗಳಲ್ಲ ಪ್ರಿಯರೇ. ಪ್ರಾರ್ಥನೆ ಅಂದ್ರೆ ಕಂಠಪಾಠದ ಪದಗಳಲ್ಲ. ಪ್ರಾರ್ಥನೆ ಅಂದ್ರೆ ಚೆನ್ನಾಗಿ ಅಭ್ಯಾಸಕರವಾಗಿ ಆಚಾರಕರವಾಗಿ ಮಾಡುವ ಕೆಲವೊಂದು ಮುಖ್ಯವಾದ ಅಭ್ಯಾಸದಿಂದ ಕೂಡಿದ ಪ್ರಾರ್ಥನೆಗಳಲ್ಲ. ಹೃದಯಾಂತರಾಳದ ಕೂಗೇ ಪ್ರಾರ್ಥನೆಯಾಗಿದೆ ಅಂದಿದ್ದಾರೆ ಒಬ್ಬ ಸೇವಕರು. ನಿಮ್ಮ ನರಳಾಟವು ಕೂಡ ಪ್ರಾರ್ಥನೆಯಾಗಿ ದೇವರಿಗೆ ಕೇಳಿಸ್ತವೆ. ನಿಮ್ಮ ನಿಟ್ಟುಸಿರು ಕೂಡ ದೇವರಿಗೆ ಪ್ರಾರ್ಥನೆಯಾಗಿ ಕೇಳಿಸ್ತವೆ. ನಿಮ್ಮ ಬಾಧೆ ಏನಾಗಿದೆ, ನಿಮ್ಮ ಭಯವೇನಾಗಿದೆ, ನಿಮ್ಮ ದಿಗುಲು ಏನಾಗಿದೆ, ಚಿಂತೆ ಏನಾಗಿದೆ, ನಿಮ್ಮ ಅವಶ್ಯಕತೆ ಏನಾಗಿದೆ, ನಿಮ್ಮ ಕಷ್ಟ ಏನಾಗಿದೆ ಹೇಳ್ರಿ. ಅದು ಏನಾಗಿದ್ರೂ ಸಹ ನಿಮ್ಮನ್ನು ತಪ್ಪಿಸ್ತೇನೆ, ನಿಮ್ಮನ್ನು ಬಿಡಿಸುತ್ತೇನೆ, ನಿಮ್ಮನ್ನು ರಕ್ಷಿಸುತ್ತೇನೆ ಅನ್ನುತ್ತಾರೆ ದೇವರು. ಅಲ್ಲೇ 6ನೇ ವಚನದಲ್ಲಿ ನೋಡಿ, ಕಷ್ಟದಲ್ಲಿ ಮನುಷ್ಯನು ಮೊರೆಯಿಡಲು ಯೆಹೋವನು ಅವನನ್ನು ರಕ್ಷಿಸುವನು. ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಅವನನ್ನು ಬಿಡಿಸಿದನು, ರಕ್ಷಿಸಿದನು. ಎಲ್ಲಾ ಶ್ರಮೆಗಳಿಂದ ನಿಮ್ಮನ್ನು ರಕ್ಷಿಸುತ್ತಾನೆ. ಏನಾಗಿದೆ ನಿಮ್ಮ ಶ್ರಮೆ? ಯಾಕೆ ಶ್ರಮೆ ಪಡ್ತಾ ಇದ್ದೀರಿ? ಅನವಶ್ಯಕವಾದ ಶ್ರಮೆಗಳಿಂದ ಈ ದಿನ ನಮ್ಮ ಜೀವಿತವನ್ನೇ ನಾಶ ಮಾಡಿಕೊಳ್ತಿದ್ದೇವೆ. ಅನವಶ್ಯಕವಾದ ಬಾಧೆಗಳಿಂದ ನಾವು ಕುಗ್ಗಿ ಹೋಗಿ ಕೊರಗಿ ಹೋಗಿ ನಿರುತ್ಸಾಹದಿಂದ ತುಂಬಿಕೊಳ್ತಿದ್ದೇವೆ. ನಿಮ್ಮ ಭಯ ಏನೆಂದು ದೇವರಿಗೆ ಹೇಳಿಕೊಳ್ಳಿರಿ. ನಿಮ್ಮ ಶ್ರಮೆಗಳಲ್ಲಿ ದೇವರಿಗೆ ಮೊರೆಯಿಡಿರಿ. ಶ್ರಮೆಗಳಲ್ಲಿಯೂ ನಾನು ಅವನ ಸಂಗಡ ಇದ್ದೇನೆಂಬ ಮಾತು ದೇವರು ನಿಮ್ಮ ವಿಷಯದಲ್ಲಿಯೂ ನೆರವೇರಿಸ್ತಾರೆ. ನಿಮ್ಮ ಶ್ರಮೆಗಳಲ್ಲಿ ದೇವರು ನಿಮ್ಮ ಸಂಗಡ ಇರುವಾಗ ಆ ಶ್ರಮೆಯಾಗಿರೋದಿಲ್ಲ. ನಾವು ಎಷ್ಟೇ ಬಾಧೆಯಲ್ಲಿ ಹಾಸಿಗೆಗೆ ಹೋಗಿ ಮಲಗಿದಾಗ, ನರಳಾಡುವಾಗ ನಮ್ಮ ತಾಯಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮನ್ನು ಆದರಿಸುತ್ತಾಳಲ್ಲವೇ? ನಮ್ಮನ್ನು ಸಮಾಧಾನಪಡಿಸ್ತಾಳಲ್ಲವೇ? ನಮ್ಮ ಕೈ ಹಿಡಿದು ಧೈರ್ಯಪಡಿಸುತ್ತಾಳಲ್ಲವೇ? ಆಗ ನಮಗೆ ಎಷ್ಟು ಆದರಣೆ ಉಂಟಾಗ್ತದಲ್ಲವೇ? ಯಾವಾಗಲೂ ಹಾಗೆಯೇ ರೋಗದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಒಳ್ಳೆ ಆದರಣೆ ದೊರಕುತ್ತದೆ ಅಂದ್ಕೊಳ್ತೇವೆ. ಯೇಸು ಕೂಡ ನಿಮ್ಮ ಶ್ರಮೆಯಲ್ಲಿ ನಿಮ್ಮ ಕೈ ಬಿಡುವಾತನಲ್ಲ. ನಿಮ್ಮ ಬಾಧೆಯಲ್ಲಿ ನಿಮ್ಮ ಮುಖ ತಿರುಗಿಸಿಕೊಳ್ಳುವಾತನಲ್ಲ.
ನಿಮ್ಮ ಕಣ್ಣೀರನ್ನು ನೋಡಿ ಸುಮ್ಮನೆ ಇರುವಾತನಲ್ಲ, ನಿಮ್ಮ ಕಣ್ಣೀರು ಒರೆಸುವಾತನಾಗಿದ್ದಾನೆ. ಕಣ್ಣೀರನ್ನು ಆನಂದ ಬಾಷ್ಪಾಂದುಗಳನ್ನಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ದೇವರಿಗೆ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವೆಂಥದೇ ಸಮಾಚಾರ ಕೇಳಿದ್ರೂ, ಯಾವುದೇ ಭಯದಿಂದ ನಿಮ್ಮ ಹೃದಯ ಕದಲಿದರೂ, ದೇವರ ಸನ್ನಿಧಿಗೆ ಹೋಗಿ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ದೇವರಿಗೆ ಹೇಳಿಕೊಳ್ಳಿರಿ. ಮನುಷ್ಯರ ಮುಂದೆ ಅಳಬೇಡಿ. ಸುಳ್ಳು ಆಶ್ವಾಸನೆ ಕೊಡ್ತಾರಷ್ಟೇ, ಅವರು ನಿಮಗೆ ಯಾವ ಉಪಕಾರ ಮಾಡೋದಿಲ್ಲ. ಆದರೆ ದೇವರ ಮುಂದೆ ನಿಮ್ಮ ಕಣ್ಣೀರ ಬಾಷ್ಪಾಂದು ಎಷ್ಟೋ ಮುಖ್ಯವಾಗಿವೆ. ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಖಂಡಿತವಾಗಿಯೂ ಕೇಳ್ತಾರೆ. ನನ್ನ ಕಣ್ಣೀರು ನಿನ್ನ ಕವಿಯಲ್ಲಿ ಬರೆದಿಟ್ಕೊಂಡಿದ್ದಿ, ನಿನ್ನ ಬುದ್ದಲಿಗಳಲ್ಲಿ ಸಂಗ್ರಹಿಸಿಟ್ಟುಕೊಂಡಿದ್ದಿ ಎಂದು ದಾವೀದನು ಹೇಳಿದ ಪ್ರಕಾರ, ನಮ್ಮ ಕಣ್ಣೀರು ಕುಗ್ಗಿದ ಹೃದಯದೊಂದಿಗೆ, ಜಜ್ಜಿದ ಹೃದಯದೊಂದಿಗೆ ಬಂದಿರುವಂತಹ ಕಣ್ಣೀರು ಸುರಿಸಿ ಮಾಡಿದ ಪ್ರಾರ್ಥನೆ ದೇವರ ಹೃದಯವನ್ನು ಕದಲಿಸಿ ಕರುಣಾಹಸ್ತವನ್ನು ಚಾಚಿ ನಿಮ್ಮನ್ನು ತಕ್ಷಣವೇ ಆದರಿಸುತ್ತಾರೆ. ಈ ದಿನದಿಂದ ನಂಬಿಕೆಯಿಂದ ಯಾವುದೇ ಭಯ ಎದುರಾದರೂ, ಯಾವುದೇ ಶ್ರಮೆ ಎದುರಾದರೂ, ಯಾವುದೇ ಆಪತ್ತು ಬಂದರೂ, ಮುಂದಿನ ವಚನದಲ್ಲಿ ಇನ್ನೊಂದು ಮಾತಿದೆ ನೋಡಿ. 19ನೇ ವಚನದಲ್ಲಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಎಷ್ಟೇ ವಿಧವಾದ ಆಪತ್ತುಗಳಾಗಿದ್ರೂ ಸಹ, ಶತ್ರು ಭಯವಾಗಿದ್ರು, ಯುದ್ಧ ಭಯವಾಗಿದ್ರು, ಮರಣ ಭಯವಾಗಿದ್ರು, ಯಾವುದೇ ಭಯ ನಿಮ್ಮನ್ನು ಕಾಡಿಸಿ ಪೀಡಿಸುತ್ತಾ ಇದ್ರು, ನಿಮ್ಮ ಆಪತ್ತುಗಳೊಳಗಿಂದ, ನಿಮ್ಮ ಭಯದೊಳಗಿಂದ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಆಪತ್ ಕಾಲದಲ್ಲಿ ನೀವು ದೇವರಿಗೆ ಮೊರೆ ಇಡುವುದಾದರೆ ನಿಮಗೆ ಉತ್ತರಿಸುತ್ತೇನೆ ಅಂದಿದ್ದಾರೆ ದೇವರು. ಆಪತ್ತಿನಲ್ಲಿ ನೀವು ಇನ್ನೂ ಇರುವಾಗಲೇ ನಿಮಗೆ ಉತ್ತರ ದೊರಕುತ್ತೆ ಪ್ರಿಯರೇ. ನೀವು ಈ ದಿನ ಆಪತ್ತಿನಲ್ಲಿದ್ದಾಗ ದೇವರಿಗೆ ಮೊರೆ ಇಟ್ಟಾಗ, ಎಮರ್ಜೆನ್ಸಿಯಲ್ಲಿ, ನಾಳೆ ನಿಮಗೆ ಸಹಾಯ ದೊರಕುವುದಿಲ್ಲ ಪ್ರಿಯರೇ. ಆಪತ್ತಂದ್ರೆ ಏನು? ಆಕಸ್ಮಿಕವಾಗಿ ಸಂಭವಿಸಿದ ಶ್ರಮೆ, ಮರಣ, ವೇದನೆ ತಕ್ಷಣವೇ ಬರ್ತವೆ, ಎಷ್ಟೋ ಫಾಸ್ಟ್ ಆಗಿ ಬರ್ತವೆ. ಅಂತಹ ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ, ತಕ್ಷಣ ನಿಮಗೆ ಉತ್ತರ ಕೊಟ್ಟು ನಿಮ್ಮನ್ನು ಬಿಡಿಸುತ್ತೇನೆ ಎಂದು ದೇವರು ಹೇಳಿ, ಇಮಿಡಿಯೇಟ್ಲಿ ಹಿ ವಿಲ್ ಟೇಕ್ ಆಕ್ಷನ್. ದೇವರು ನಿಮಗೆ ಸಹಾಯ ಮಾಡ್ತಾರೆ. ಈ ದಿನದಿಂದ ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ಲಿಫ್ಟ್ ಮಾಡದೇ ಇರಬಹುದೇನೋ, ಬೆಂಕಿ ಅಂಟ್ಕೊಂಡಿದೆ ಎಂದು ಫೈರ್ ಆಫೀಸ್ಗೆ ಫೋನ್ ಮಾಡಿದ್ರೆ ಅವರು ಬರೋಷ್ಟೊತ್ತಿಗೆ ಎಲ್ಲವೂ ಸುಟ್ಟು ಹೋಗಬಹುದೇನೋ. ಆದರೆ ಹೌದಲ್ಲವೇ, ಪ್ರಮಾದದಲ್ಲಿದ್ದೇನೆಂದು ಪೊಲೀಸರಿಗೆ ಫೋನ್ ಮಾಡಿದ್ರೆ ಅವರು ಬರುವಷ್ಟರೊಳಗೆ ಆಗೋಗಬೇಕಾದ ಕೆಲಸ ಆಗೋಗ್ತದೇನೋ. ಆದರೆ ನೀವು ಇಲ್ಲಿ ಮೊರೆ ಇಡುವಾಗ ಮರುಕ್ಷಣದಲ್ಲಿಯೇ ನಿಮಗೆ ಸಹಾಯ, ಮೇಲಿನಿಂದ ಸಹಾಯ ಅನುಗ್ರಹಿಸಿ ನಿಮಗಾಗಿ ಅದ್ಭುತ ಮಹತ್ಕಾರ್ಯ ಮಾಡುವಂತಹ ದೇವರು ನಮಗಿದ್ದಾರೆ. ಉಪವಾಸ ಪ್ರಾರ್ಥನೆಗೆ ಹೋದಾಗ ಸಭೆಯಾಗಿ ಸೇರಿ ಪ್ರಾರ್ಥಿಸಿರಿ. ನಿಮ್ಮ ಸ್ವಂತ ಅವಶ್ಯಕತೆಗಳಿಗಾಗಿ ಮೊದಲು ನಿಮ್ಮ ಹೃದಯ ದೇವರ ಮುಂದೆ ಸುರಿಯಿರಿ. ನಿಮಗಿರುವಂತಹ ಆಪತ್ತುಗಳು ಕೇವಲ ನಿಮಗೊಬ್ಬರಿಗೆ ಬರುವಂಥದ್ದಲ್ಲ, ಇನ್ನು ಬಹಳಷ್ಟು ಜನರಿಗೆ ಬಂದಿರುತ್ತವೆ ಎಂದು ಗ್ರಹಿಸಿ ಎಲ್ಲರಿಗೋಸ್ಕರ ಪ್ರಾರ್ಥಿಸಿರಿ. ನಿಮಗಿರುವಂತಹ ಶ್ರಮೆಗಳಿಗಿಂತಲೂ ಮತ್ತಷ್ಟು ಘೋರವಾದ ಶ್ರಮೆಗಳಲ್ಲಿ ಇನ್ನೂ ಅನೇಕರು ಇದ್ದಾರೆಂದು ಗುರುತಿಸಿ, ಶ್ರಮೆಯಲ್ಲಿ ನೀವು ದೇವರಿಗೆ ಮೊರೆ ಇಡುವಾಗ ನಿಮ್ಮ ಶ್ರಮೆಗಳಂತಹ ಶ್ರಮೆಗಳಲ್ಲಿರುವ ಪ್ರತಿಯೊಬ್ಬರಿಗೂ ಬಿಡುಗಡೆ ದೊರಕುವ ಹಾಗೆ ನೀವು ಪ್ರಾರ್ಥಿಸುವುದಾದರೆ ಅದ್ಭುತ ಆಗುತ್ತೆ. ಅದಕ್ಕೆ ಸಭೆಗೆ ಹೋಗಿ ಪ್ರಾರ್ಥಿಸಬೇಕು. ಅದು ವಿಜ್ಞಾಪನೆ ಪ್ರಾರ್ಥನೆಯಾಗಿರುತ್ತೆ. ಉಪವಾಸ ಪ್ರಾರ್ಥನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಮಾಡಿಕೊಳ್ಳೋದು ಎಷ್ಟು ಪ್ರಾಮುಖ್ಯವೋ, ವಿಶ್ವಾಸಿಗಳೆಲ್ಲ ಸೇರಿ ಸಭೆಯಾಗಿ ಕೂಡಿ ಬಂದು ಪ್ರಾರ್ಥಿಸುವಂಥದ್ದು ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಇಲ್ಲದೇ ಇರೋದಾದರೆ ನಿಮ್ಮ ಪಾಸ್ಟರ್ ಅವರಿಗೆ ಕೇಳ್ರಿ. ನೀವು ಉಪವಾಸ ಪ್ರಾರ್ಥನೆಯ ಪ್ರಾಮುಖ್ಯತೆ ಏನೆಂದು ಗುರುತಿಸಿರಿ. ಮನೆಯಲ್ಲಿ ನಿಮ್ಮ ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ ಉಪವಾಸವಿದ್ದು ಪ್ರಾರ್ಥಿಸಿರಿ. ಈಗೋ ಈ ದಿನ ಶುಕ್ರವಾರ ಕಲ್ವರಿ ಚರ್ಚ್ ಚೆನ್ನೈನಲ್ಲಿ ಉಪವಾಸ ಪ್ರಾರ್ಥನೆ ಇರುತ್ತೆ. ಪ್ರತಿ ಶುಕ್ರವಾರ ನಾವು ಉಪವಾಸವಿದ್ದು ವಿಜ್ಞಾಪನೆ ಮಾಡ್ತೇವೆ. ನೀವು ಪ್ರಾರ್ಥಿಸಿರಿ. ಅನೇಕ ಮನವಿಗಳಿಗಾಗಿ, ಅನೇಕ ವಿಷಯಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದೇವೆ. ಉಪವಾಸ ಪ್ರಾರ್ಥನೆ ಎಷ್ಟೋ ಶಕ್ತಿಯುಳ್ಳದಾಗಿದೆ. ಉಪವಾಸ ಪ್ರಾರ್ಥನಾ ಶಕ್ತಿಯ ರಹಸ್ಯ ಎಂಬ ಒಂದು ಚಿಕ್ಕ ಪುಸ್ತಕ ನಮ್ಮ ಹತ್ರ ಇದೆ. ಅದನ್ನು ಪಡ್ಕೊಳ್ಬೇಕಾದ್ರೆ ನಿಮ್ಮ ಹೆಸರು, ವಿಳಾಸ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೆ ಅದನ್ನು ಕಳಿಸುವ ಪ್ರಯತ್ನ ಮಾಡ್ತೇವೆ. ತಲೆ ಬಾಗಿಸಿರಿ, ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಎಲ್ಲಾ ಶ್ರಮಗಳಿಂದ ಬಿಡಿಸುವ ದೇವರು ನೀವಾಗಿದ್ದೀರಿ. ನಮ್ಮ ಭಯಗಳಿಂದ ಬಿಡಿಸುವ ಆತನಾಗಿದ್ದೀರಿ. ನಮ್ಮ ಎಲ್ಲಾ ಆಪತ್ತುಗಳಲ್ಲಿ ಕಾಪಾಡುವ ದೇವರಾಗಿದ್ದೀರಿ. ನನಗೆ ಮೊರೆ ಇಡಿರಿ, ಸದುತ್ತರ ಕೊಡುತ್ತೇನೆಂದು ಹೇಳಿದ ದೇವರಾಗಿದ್ದೀರಿ. ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮ ಹೃದಯ ಭಾರಗಳನ್ನೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಹೊಯ್ದುಕೊಳ್ಳಬೇಕೆಂದು, ನಮ್ಮ ಭಯಗಳಿಂದ ನಮಗೆ ಬಿಡುಗಡೆ ದೊರಕುವ ಹಾಗೆ, ನಮ್ಮ ಶ್ರಮೆಗಳಿಂದ ನಾವು ಹೊರಗೆ ಬರುವ ಹಾಗೆ, ನಮ್ಮ ಪ್ರತಿ ಆಪತ್ತಿನಿಂದ ನಾವು ತಪ್ಪಿಸಲ್ಪಡುವ ಹಾಗೆ, ನಾವಷ್ಟೇ ಅಲ್ಲ, ಈ ಲೋಕದಲ್ಲಿ ಎಷ್ಟೋ ಜನ ಶ್ರಮೆಗಳಲ್ಲಿ, ಆಪತ್ತುಗಳಲ್ಲಿ, ಭಯದಲ್ಲಿ ಬದುಕುತ್ತಾ ಇದ್ದಾರೋ, ನಿಮ್ಮ ಧೈರ್ಯದ ಹಸ್ತ ಅಂತವರೆಲ್ಲರ ಸಂಗಡ ಇರುವ ಹಾಗೆ, ಪವಿತ್ರಾತ್ಮನ ಕಾರ್ಯ ನಡೆಯುವ ಹಾಗೆ ನಮಗೆ ಪ್ರಾರ್ಥನಾತ್ಮ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ಬೆನೆಡಿಕ್ಷನ್ ಕೊಡೋದು ಬಹಳ ಪ್ರಾಮುಖ್ಯ ಪ್ರಿಯರೇ. ಕೆಲವರು ಬೆನೆಡಿಕ್ಷನ್ ಕೊಡೋದನ್ನು ಮರೆಯುತ್ತಾರೆ. ನಾನೇನಾದರೂ ಮರೆತಾಗ ನನಗೆ ನೆನಪಿಸ್ತಾರೆ. ಎಸ್, ಇಟ್ಸ್ ಲೈಕ್ ಎ ಸೀಲ್. ಮುದ್ರೆ ಹಾಕಿದ್ದು ನೋಡ್ತೀರಲ್ಲವೇ? ಸೊ ಕೊನೆಯವರೆಗೂ ನೀವು ವಾಕ್ಯ ಕೇಳೋದು ಮತ್ತು ಪ್ರಾರ್ಥಿಸುವುದು, ನಿಮಗೆ ಸಾರುವ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಂಡು ಧ್ಯಾನಿಸುವುದು ಬಹಳ ಪ್ರಾಮುಖ್ಯ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ದೇವರು ಅದ್ಭುತಗಳನ್ನು ಮಾಡ್ತಾರೆ. ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿ. ಈ ಸೇವೆಯಲ್ಲಿ ನಿಮ್ಮ ಸಹಕಾರಕ್ಕಾಗಿ ಕೂಡ ಕೈಚಾಚಿರಿ. ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಾನಾ ವಿಧವಾದ ಭಾಷೆಗಳಲ್ಲಿ ಪ್ರತಿದಿನವೂ ಪ್ರಸಾರವಾಗುವಂತಹ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮಕ್ಕೆ ದಯಮಾಡಿ ಸ್ಪಾನ್ಸರ್ ಮಾಡಿ. ಅದು ಹೋರಾಟಕರವಾಗಿದೆ. ಈ ನಂಬಿಕೆಯ ಹೋರಾಟದಲ್ಲಿ ನಮ್ಮೊಂದಿಗೆ ನೀವು ಕೂಡ ಸೇರಿ ಪಾಲ್ಗೊಳ್ಳಿರಿ. ನೀವು ಕೂಡ ನಿಮ್ಮ ಬೀಜವನ್ನು ಈ ಸೇವೆಯಲ್ಲಿ ಬಿತ್ತಿರಿ, 100ರಷ್ಟು ಫಲಗಳನ್ನು ಕೊಯ್ಯಿರಿ. ನಿಮ್ಮ ಕಾಣಿಕೆ ಹೇಗೆ ಕಳಿಸಬೇಕೆಂದು ತಿಳಿಯಪಡಿಸಲಾಗ್ತಿದೆ ನೋಡಿ. ಕೆಲವರು ಕಳಿಸ್ತಾ ಇದ್ದೀರಿ, ಅದಕ್ಕಾಗಿ ದೇವರನ್ನು ಸ್ತುತಿಸ್ತೇವೆ. ಈ ವಿಷಯ ನಿಮಗೆ ಬೇಕಾದಾಗ ಕೆಳಗೆ ಕೊಡಲ್ಪಟ್ಟ ನಂಬರ್ಗೆ ಕರೆ ಮಾಡಿ. ಅಂದರೆ 8939731313 ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಬೇಕಾದ ವಿವರ ತಿಳಿದುಕೊಳ್ಳಿರಿ. ಯಾಕೆಂದರೆ ನೀವು ತ್ಯಾಗದಿಂದ ಕಳಿಸಿರುವ ಕಾಣಿಕೆ ದೇವರ ಸೇವೆಗಾಗಿ ಉಪಯೋಗ ಆಗಬೇಕು, ಅನೇಕ ಆತ್ಮ ರಕ್ಷಿಸಲ್ಪಡಬೇಕು. ಅದು ಮಿಸ್ ಆಗಬಾರದು ಅಂದುಕೊಂಡು ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಈ ವಿಷಯಗಳಲ್ಲಿ ಯಾವತ್ತೇ ಆಗಲಿ ನಿಮಗೆ ವಿವರಗಳು ಬೇಕಾದಾಗ ಮಾರ್ನಿಂಗ್ 10 to ರಾತ್ರಿ 10 ಒಳಗಡೆ 8939731313 ನಂಬರ್ಗೆ ಒಂದು ವಾಟ್ಸಪ್ ಕಳಿಸಿರಿ. ತಪ್ಪದೆ ನಿಮಗೆ ಪ್ರತ್ಯುತ್ತರ ಕೊಡಲಾಗುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಉಪವಾಸ ಪ್ರಾರ್ಥನೆ ಅಲ್ಲವೋ, ಸಭೆಗೆ ಹೋಗಿ ಎಲ್ಲಾ ವಿಶ್ವಾಸಿಗಳೊಂದಿಗೆ ಪ್ರಾರ್ಥಿಸಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.